ನಮಸ್ತೆ ಕರ್ನಾಟಕ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಶರಣು ಶರಣಾರ್ಥಿ. ಕಲಿಯುಗ ಅಂತ್ಯದ ನಂತರ ಸತ್ಯಯುಗ ಅಂತ್ಯವಾಗುತ್ತೆ ಅಂತ ಅನೇಕ ಪುರಾಣಗಳಲ್ಲಿ ಬರೆದಿಡಲಾಗಿದೆ. ಆದರೆ ಈಗ ಅನೇಕ ಪುರಾಣಗಳ ಪೈಕಿ ವೈಜ್ಞಾನಿಕವಾಗಿ ಹೇಗೆಲ್ಲ ಬದಲಾವಣೆಗಳಾಗತ್ತೆ, ಕಲಿಯುಗದ ಅಂತರ್ಗತದಲ್ಲಿ ವೈಜ್ಞಾನಿಕವಾಗಿಯೂ ಕೂಡ ಕೆಲವೊಂದಿಷ್ಟು ಘಟನೆಗಳು ನಡೆಯಲಿವೆಯಂತೆ. ಆ ಘಟನೆಗಳು ನಡೆದ ನಂತರ ಹೊಸ ಯುಗಕ್ಕೆ ನಾಂದಿ ಹಾಡಲಿದೆಯಂತೆ. ಹಾಗಾದ್ರೆ ಸತ್ಯಯುಗ ಆರಂಭಕ್ಕೂ ಮುನ್ನ ವೈಜ್ಞಾನಿಕವಾಗಿ ಏನೆಲ್ಲ ಬದಲಾವಣೆಗಳು ಆಗತ್ತೆ, ದ್ವಾಪರ ಯುಗದ ಅಂತ್ಯ ಹೇಗಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ಕಲಿಯುಗದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಜೊತೆಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಜಸ್ಟ್ ನೋಡೋದಷ್ಟೇ ಅಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ವಿಡಿಯೋ ನಾವು ಅಪ್ಲೋಡ್ ಮಾಡಿದಾಗ ಈಸಿಯಾಗಿ ನಿಮ್ ಕೈ ಸೇರುತ್ತೆ. ಸೊ ಇನ್ಯಾಕ್ತಡ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವಿಡಿಯೋಗೆ ಲೈಕ್ ಕೊಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಕುರುಕ್ಷೇತ್ರ ಯುದ್ಧ ಶ್ರೀಕೃಷ್ಣನ ಸಾರಥ್ಯದಲ್ಲಿ ನಡೆಯುತ್ತೆ. ಕೌರವರು ಭೀಷ್ಮ ಪಿತಾಮಹ, ಗುರು ದ್ರೋಣ, ಕರ್ಣ, ಅಭಿಮನ್ಯು, ಉಪಪಾಂಡವರು ಎಲ್ಲರೂ ಕೂಡ ಮರಣ ಹೊಂತಾರೆ. ಯುಧಿಷ್ಠಿರ ಪಟ್ಟಕ್ಕೆ ಏರ್ತಾನೆ. ಅದಾದ 15 ವರ್ಷಗಳ ನಂತರ ವಾನಪ್ರಸ್ಥ ಸ್ವೀಕರಿಸಿ ಅರಣ್ಯ ವಾಸಕ್ಕೆ ಹೋದ ಗಾಂಧಾರಿ ಹಾಗೂ ಧೃತರಾಷ್ಟ್ರ ಮತ್ತು ಕುಂತಿ ಮೂವರು ಅಗ್ನಿಯಲ್ಲಿ ಮುಕ್ತಿಯನ್ನ ಪಡಿತಾರೆ. ಆದರೆ ಕುರುಕ್ಷೇತ್ರದ ನಂತರ ಯುಧಿಷ್ಠಿರ ಪಟ್ಟಕ್ಕೆ ಬಂದು 36 ವರ್ಷಗಳ ನಂತರ ಆಗಿದ್ದೇನು ಮತ್ತು ಕರ್ಣನ ಮಗ ವೃಷಕೇತು ಪಟ್ಟಕ್ಕೇರಲು ನಿರಾಕರಿಸಿದ್ದು ಯಾಕೆ, ಕೃಷ್ಣನ ಮರಿಮೊಮ್ಮಗ ವಜ್ರ ಸಿಂಹಾಸನವನ್ನ ಅಲಂಕರಿಸಿದ್ದು ಏತಕ್ಕೆ, ಇವೆಲ್ಲ ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ನಂತರ ದ್ವಾಪರ ಯುಗ ಅಂತ್ಯವಾಗುತ್ತೆ. ಅಂತ್ಯಾನಂತರ ಕಲಿಯುಗ ಆರಂಭವಾಗುತ್ತೆ. ಕಲಿಯುಗ ಆರಂಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ಒಂದು ಯುಗವನ್ನ ಕಂಡಿದ್ದಾರೆ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಜನರು ಕೃಷ್ಣನನ್ನ ತುಂಬಾ ಪ್ರೀತಿಯಿಂದ ನೋಡುತ್ತಾರೆ. ಆದರೆ ಈಗ ಕಲಿಯುಗ ಹೇಗೆ ಅಂತ್ಯವಾಗುತ್ತೆ ಅನ್ನುವಂತಹ ಪ್ರಶ್ನೆ ಮೂಡೋದು ಸಹಜ. ಕಲಿಯುಗ ಅಂತ್ಯ ಹಾಗೂ ಸತ್ಯಯುಗ ಆರಂಭ. ಅಂದು ಸೌರಮಂಡಲದಲ್ಲಿ ಒಂದು ಕೌತುಕ ನಡೆಯಿತು. ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬಂದಿದ್ವು. ಆ ಒಂದು ಕ್ಷಣದಲ್ಲಿ ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಕಾಲಘಟ್ಟ ಬದಲಾವಣೆಯಾಯಿತು. ಇದರ ಕುರಿತು ಗೂಗಲ್ನಲ್ಲಿ ಅಥವಾ ಯಾವುದಾದ್ರೂ ಹಳೆಯ ಗ್ರಂಥದಲ್ಲಿ ಕ್ರಾಸ್ ವೆರಿಫೈ ಮಾಡಿಕೊಳ್ಳಬಹುದು. ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಶಿಫ್ಟ್ ಆಗುವಂತಹ ಸಮಯದಲ್ಲಿ ಹೇಗೆ 6 ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಬಂದಿದ್ವು, ಅದೇ ರೀತಿ ಮೊನ್ನೆ 6 ಗ್ರಹಗಳು ಮತ್ತೆ ಒಂದೇ ಸರಳ ರೇಖೆಗೆ ಬಂದಿದ್ವು. ಬ್ರಹ್ಮಾಂಡದಲ್ಲಿ ಜರುಗುವ ಇಂತಹ ವಿದ್ಯಮಾನಗಳಿಂದ ಭೂಮಿ ಹಾಗೂ ಬ್ರಹ್ಮಾಂಡದಲ್ಲಿ ಜರುಗುವಂತಹ ಅತ್ಯಂತ ವಿಶೇಷ ವಿದ್ಯಮಾನದಿಂದ ಭೂಮಿಯ ಮೇಲೆ ದೊಡ್ಡ ಮಟ್ಟದಲ್ಲಿ ಬದಲಾವಣೆಗಳು ಆಗ್ತವೆ ಎಂಬುದು ಜ್ಯೋತಿಷಾಸ್ತ್ರ ಹೇಳುತ್ತೆ. 2024 ಜೂನ್ 3ನೇ ತಾರೀಕಿನಂದು 6 ಗ್ರಹಗಳು ಮತ್ತೆ ಸರಳ ರೇಖೆಯಲ್ಲಿ ಬಂದಿದ್ವು. ಇದರಿಂದ ಖಂಡಿತವಾಗಿ ಭೂಮಿಯ ಮೇಲೆ ಅಡ್ಡ ಪರಿಣಾಮ ಬೀರತ್ತೆ ಅಂತ ಜ್ಯೋತಿಷಾಸ್ತ್ರ ಹೇಳತಾಗಿದೆ. 18 ಫೆಬ್ರವರಿ 3102 BCE ಅಂದು ಸೌರಮಂಡಲದಲ್ಲಿ ಒಂದೇ ಸರಳ ರೇಖೆಯಲ್ಲಿ 6 ಗ್ರಹಗಳು ಬಂದಿದ್ವು. ಅದರ ನಂತರ ಈಗ ಮತ್ತೆ 6 ಗ್ರಹಗಳು ಸರಳ ರೇಖೆಯಲ್ಲಿ ಬಂದಿವೆ. ಇದರ ಆಧಾರದ ಮೇಲೆ ನಾವು ಯುಗ ಸಂಧ್ಯಾ ಕಾಲಘಟ್ಟದಲ್ಲಿ ಇದ್ದೇವೆ ಎಂಬುದನ್ನ ಅರ್ಥ ಮಾಡಿಕೊಳ್ಬೇಕು. ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಶಿಫ್ಟ್ ಆಗುವ ಸಮಯವನ್ನ ಯುಗ ಸಂಧ್ಯಾ ಅಂತ ಹೇಳಲಾಗತ್ತೆ. ಇನ್ನೊಂದು ಅತಿ ಮುಖ್ಯವಾದ ಅಂಶವೇನೆಂದ್ರೆ, ನಾವು ಫಿಸಿಕಲ್ ವರ್ಲ್ಡ್ ಅಲ್ಲಿ ಇದ್ದೇವೆ. ಇದೇ ರೀತಿ ಆಸ್ಟ್ರಲ್ ವರ್ಲ್ಡ್ ಪ್ರಪಂಚ ಕೂಡ ಇದೆ. ಫಿಸಿಕಲ್ ವರ್ಲ್ಡ್ ಎಂಬುದು ಆಸ್ಟ್ರಲ್ ವರ್ಲ್ಡ್ ನಿಂದ ಡ್ರೈವ್ ಆಗತ್ತೆ. ಆಸ್ಟ್ರಲ್ ವರ್ಲ್ಡ್ ಆಗುವ ವಿದ್ಯಮಾನಗಳು ಫಿಸಿಕಲ್ ವರ್ಲ್ಡ್ ಮೇಲೆ ಆಗತ್ತೆ. ಇವತ್ತಿನ ದಿನ ಫಿಸಿಕಲ್ ವರ್ಲ್ಡ್ ಅಲ್ಲಿ ಶೀತಲ ಸಮರ ತಾರಕಕ್ಕೇರಿದೆ. ಭಿನ್ನಾಭಿಪ್ರಾಯಗಳು ಉತ್ತುಂಗಕ್ಕೆ ಏರಿದೆ. ಜಗತ್ತಿನಾದ್ಯಂತ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗೆ ಆಗಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರೀತಿ, ನಂಬಿಕೆ, ವಿಶ್ವಾಸ ಮಾಯವಾಗಿದೆ. ಈ ರೀತಿ ಫಿಸಿಕಲ್ ವರ್ಲ್ಡ್ ಅಲ್ಲಿ ಯಾಕೆ ಆಗ್ತಿದೆ ಅನ್ನೋದನ್ನ ವಿಶ್ಲೇಷಣೆ ಮಾಡಿದಾಗ ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಇನ್ ಆಸ್ಟ್ರಲ್ ವರ್ಲ್ಡ್ ಅಂತ ಭಾವಿಸ್ತೇನೆ. ಈಗಾಗಲೇ ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ದೈವಿ ಶಕ್ತಿ ಮತ್ತು ದುಷ್ಟಶಕ್ತಿಗಳ ನಡುವೆ ಯುದ್ಧ ಆರಂಭವಾಗಿದೆ. ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ಕೂಡ ಅತಿ ಅಮಾನುಷ್ಯ ಶಕ್ತಿಗಳು ಹೊಂದಿದ ದುಷ್ಟರಿದ್ದಾರೆ. ಈಗ ಅವರ ಸಂಹಾರ ನಡೀತಾಗಿದೆ. ಅವರ ಪ್ರಭಾವ ಫಿಸಿಕಲ್ ವರ್ಲ್ಡ್ ಮೇಲೆ ಆಗ್ತಾ ಇರುವ ಕಾರಣ ಜಗತ್ತಿನಾದ್ಯಂತ ಹೀಗೆಲ್ಲ ನಡೀತಾ ಇದೆ ಅಂತ ಹೇಳಲಾಗುತ್ತೆ. ಆಸ್ಟ್ರಲ್ ವರ್ಲ್ಡ್ ಅಲ್ಲಿ ನಡೆಯುವ ಯುದ್ಧ ಮುಂದಿನ ದಿನಗಳಲ್ಲಿ ಫಿಸಿಕಲ್ ವರ್ಲ್ಡ್ಗೂ ಕೂಡ ಆವರಿಸ್ಕೊಳ್ಳುತ್ತೆ. ಆಗ ಕಲ್ಕಿ ಭಗವಾನ್ ಫಿಸಿಕಲ್ ವರ್ಲ್ಡ್ಗೆ ಬರ್ತಾನೆ. ಆ ಕಾಲ ಇನ್ನೂ ದೂರ ಇಲ್ಲ. ಒಟ್ನಲ್ಲಿ ಸಮಥಿಂಗ್ ಇಸ್ ಬಿಗ್ ಗೋಯಿಂಗ್ ಆನ್ ಇನ್ ಆಸ್ಟ್ರಲ್ ವರ್ಲ್ಡ್ ಎಂಬುದಂತೂ ಪಕ್ಕ. ಇನ್ನು ಈ ಯುಗದ ಕುರಿತು ನೋಡೋಣ. ವೈಕುಂಠ ಲೋಕದಲ್ಲಿ ಒಂದು ದಿನ
ಕಳೆಯುವ ಹೊತ್ತಿಗೆ ಭೂಮಿಯಲ್ಲಿ ಒಂದು ಯುಗ ಕಳೆದಿರತ್ತೆ ಎಂದು ಎಲ್ಲ ಧರ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ವೈಕುಂಠ ಲೋಕದಲ್ಲಿ ಸಮಯ ಅತ್ಯಂತ ನಿಧಾನವಾಗಿ ಚಲಿಸ್ತಾಗಿದೆ ಹಾಗೂ ಭೂಮಿಯ ಮೇಲಿನ ಸಮಯವು ಅತ್ಯಂತ ವೇಗವಾಗಿ ಚಲಿಸ್ತಾಗಿದೆ. ವೈಕುಂಠ ಲೋಕದಲ್ಲಿ ಒಂದು ದಿನ ಕಳೆಯುವ ಹೊತ್ತಿಗೆ ಭೂಮಿಯ ಮೇಲೆ ಅನೇಕ ವರ್ಷಗಳು ಉರುಳು ಹೋಗಿರತ್ತೆ ಎಂಬುದು ಸತ್ಯವಾದದ್ದು. ಆದರೆ ವೈಕುಂಠ ಲೋಕದ ಹಾಗೂ ಭೂಲೋಕದ ನಡುವಿನ ಕಾಲಗತಿಯ ವ್ಯತ್ಯಾಸ ಇಷ್ಟೇ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ. ಬ್ರಹ್ಮಾಂಡದಲ್ಲಿನ ಈ ಒಂದು ಕೌತುಕವನ್ನ ಆಲ್ಬರ್ಟ್ ಐನ್ಸ್ಟೀನ್ ಅವರು ಥಿಯರಿ ಆಫ್ ರಿಲೇಟಿವಿಟಿ ಕೂಡ ಒಪ್ಪಿಕೊಂಡಿದ್ದಾರೆ. ವೈಕುಂಠ ಲೋಕದಲ್ಲಿನ ಕಾಲಗತಿಯ ಲೆಕ್ಕಾಚಾರವನ್ನ ಯಾವ ಸ್ಟ್ಯಾಂಡರ್ಡ್ ಮೂಲಕ ಮಾಡಲಾಗತ್ತೆ ಎಂಬುದರ ಕುರಿತು ಯಾವ ಧರ್ಮಗ್ರಂಥಗಳಲ್ಲಿ ಅಥವಾ ಹಿಂದೂ ಧರ್ಮಗ್ರಂಥಗಳಲ್ಲಿ ಇಲ್ಲ. ಮನುಸ್ಮೃತಿ ಅಥವಾ ಪುರಾಣಗಳ ಪ್ರಕಾರ ಪ್ರಭು ಶ್ರೀರಾಮನ ಕಾಲಘಟ್ಟವನ್ನ ತ್ರತ್ಯುಗ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅಂದರೆ ಪುರಾಣಗಳ ಪ್ರಕಾರ ಶ್ರೀರಾಮನು ಸುಮಾರು 8,36,000 ವರ್ಷಗಳಿಂದಲೂ ಹಿಂದೆ ಇದ್ದ. ಆದರೆ ರಾಮಾಯಣದಲ್ಲಿ ಉಲ್ಲೇಖ ಇರುವ ಗ್ರಹಗಳ ಸ್ಥಾನ ಪ್ರಕಾರ ಪ್ರಭು ಶ್ರೀರಾಮಚಂದ್ರನು 10 ಜನವರಿ 5114 BC ಎಂದು ಅಯೋಧ್ಯೆಯಲ್ಲಿ ಜನ್ಮ ತಾಳಿದನು ಮತ್ತು ಇದನ್ನ ಪ್ಲಾನೆಟೇರಿಯಂ ಸಾಫ್ಟ್ವೇರ್ ಮೂಲಕ ವೈಜ್ಞಾನಿಕವಾಗಿ ನಿರೂಪಿಸಲು ಸಾಧ್ಯವಾಗತ್ತೆ. 10 ಜನವರಿ 5114 BC ಅಂದರೆ ಸುಮಾರು 7,000 ವರ್ಷಗಳ ಹಿಂದೆ ಅಂತ ಹೇಳಲಾಗತ್ತೆ. 7,000 ವರ್ಷಗಳ ಹಿಂದಿನ ಕಾಲಘಟ್ಟವು ತ್ರತ್ಯುಗ ಅಂತ ಅರ್ಥವಾಗತ್ತೆ. ಇದಕ್ಕೆಲ್ಲವೂ ಪುಷ್ಟಿ ಕೊಡುವಂತೆ ರಾಮ ಸೇತುವೆಯಲ್ಲಿರುವ ಕಲ್ಲುಗಳನ್ನು ಸಮುದ್ರಶಾಸ್ತ್ರ ವಿಭಾಗದವರು ಕಾರ್ಬನ್ ಡೇಟಿಂಗ್ ಮಾಡಿದಾಗ 7,000 ವರ್ಷಗಳ ಹಿಂದಿನ ಕಾಲಘಟ್ಟದ್ದು ಸೇರಿದ್ದು ಅಂತ ವಿಜ್ಞಾನಿಗಳು ಕೂಡ ಹೇಳಿದ್ದಾರೆ. ಇನ್ನು ಶ್ರೀಕೃಷ್ಣನು 21 ಜುಲೈ 3228 BCE ಅಂದು ಮಥುರಾದಲ್ಲಿ ಜನಿಸಿದ. ಕುರುಕ್ಷೇತ್ರ ಯುದ್ಧವು 3139 BCಯಲ್ಲಿ ಆಗಿದೆ. ಸಮುದ್ರದಲ್ಲಿ ಮುಳುಗಿ ಹೋದ ದ್ವಾರಕಾ ನಗರದ ಉತ್ಖನನ ನಡೆಸಿದಾಗ ಅದು ಕೂಡ 5,000 ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ತಿಳಿದು ಬಂದಿದೆ. ಇಲ್ಲಿ ಗಮನಿಸಬೇಕಾದಂತಹ ಅತ್ಯಂತ ಮುಖ್ಯವಾದ ಅಂಶ ಏನಂತಂದ್ರೆ, ಮಹಾಭಾರತ 5,000 ವರ್ಷಗಳ ಹಿಂದೆ ನಡೆದರೆ ರಾಮಾಯಣ 7,000 ವರ್ಷಗಳ ಹಿಂದೆ ನಡೆಯಿತು. ರಾಮಾಯಣ ಮತ್ತು ಮಹಾಭಾರತಕ್ಕೆ 2,000 ವರ್ಷಗಳ ವ್ಯತ್ಯಾಸ ಇದೆಯಂತ ವಿಜ್ಞಾನಿಗಳು ತಿಳಿಸುತ್ತಾರೆ. ಹಾಗಾದರೆ ತ್ರೇತಾಯುಗ ಮತ್ತು ದ್ವಾಪರ ಯುಗದ ನಡುವಿನ ಕಾಲದ ವ್ಯತ್ಯಾಸ ಕೇವಲ 2,000 ವರ್ಷ ಅಷ್ಟೇನಾ? ಖಂಡಿತವಾಗಿಯೂ ಗೊತ್ತಿಲ್ಲ. ಆದರೆ ಪುರಾಣಗಳಲ್ಲಿ ತ್ರೇತಾಯುಗದ ಅವಧಿ 12,96,000 ವರ್ಷಗಳು, ದ್ವಾಪರ ಯುಗದ ಅವಧಿ 8,64,000, ಕಲಿಯುಗ ಅವಧಿ 4,32,000 ವರ್ಷಗಳು ಅಂತ ಉಲ್ಲೇಖ ಮಾಡಲಾಗಿದೆ. ಮನುಸ್ಮೃತಿ ಹಾಗೂ ಹಲವು ಪುರಾಣಗಳ ಪ್ರಕಾರ ಕಲಿಯುಗ ಆರಂಭವಾಗಿ 5,000 ವರ್ಷಗಳು ಕಳೆದಿದೆ. ಅಂದ್ರೆ ಕಲಿಯುಗ 5,000 ವರ್ಷಗಳು ಪ್ಲಸ್ ದ್ವಾಪರಯುಗ 8,64,000 ವರ್ಷಗಳು ಇಸ್ ಈಕ್ವಲ್ ಟು 8,69,000 ವರ್ಷಗಳು. ಈ 8,69,000 ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ. ಶ್ರೀರಾಮನು 8,69,000 ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ಅಯೋಧ್ಯೆಯಲ್ಲಿ ಜನಿಸಿದ್ದ. ಉತ್ತರ ಪ್ರದೇಶದ ಅಯೋಧ್ಯೆ ಪಟ್ಟಣ 8,69,000 ವರ್ಷಗಳ ಹಿಂದಿನಿಂದ ಅಸ್ತಿತ್ವದಲ್ಲಿ ಇದೆಯಾ? ಹಿಂದೂ ಮಹಾಸಾಗರದಲ್ಲಿ ಮುಳುಗಿ ಹೋದ ರಾಮ ಸೇತುವೆ 8,69,000 ವರ್ಷಗಳ ಹಿಂದಿನದ್ದ ಅನ್ನುವಂತಹ ಪ್ರಶ್ನೆ ನಮಗನ್ನ ಕಾಡದೇ ಇರಲ್ಲ. ಕಾರ್ಬನ್ ಡೇಟಿಂಗ್ ಪ್ರಕಾರ ರಾಮಸೇತು 7,000 ವರ್ಷಗಳ ಹಿಂದಿನದ್ದು ಅಂತ ವೈಜ್ಞಾನಿಕವಾಗಿ ತಿಳಿದು ಬಂದಿದೆ. ರಾಮಸೇತುವೆ ವೈಜ್ಞಾನಿಕವಾಗಿ 7,000 ವರ್ಷಗಳ ಹಿಂದಿನ ಅಥವಾ ಮನುಸ್ಮೃತಿ ಪ್ರಕಾರ 6,89,000 ವರ್ಷಗಳ ಹಿಂದಿನ ಕಾಲಘಟ್ಟಕ್ಕೆ ಸೇರಿದ್ದ ಎನ್ನುವ ನಿರ್ಧಾರ ನಿಮಗೆ ಬಿಟ್ಟಿದ್ದು. ಇನ್ನು ಕಲಿಯುಗ ಮುಗಿಯಲು ಕೆಲವೊಂದಿಷ್ಟು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಕಲಿಯುಗ ಆರಂಭವಾಗಿ ಈಗ ಕೇವಲ 5,000 ವರ್ಷಗಳು ಉರುಳಿವೆ ಹಾಗೂ ಇನ್ನು 4.5 ಲಕ್ಷ ಬಾಕಿ ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಹೀಗಾಗಿ ಕಲಿಯುಗ ಮುಗಿಯಲಿಕ್ಕೆ ಇನ್ನೂ ತುಂಬಾ ವರ್ಷಗಳು ಇವೆ ಬಹುತೇಕರು ಹೇಳ್ತಾರೆ. ಕಲಿಯುಗ ಮುಗಿಯಲಿಕ್ಕೆ ಇನ್ನೂ ತುಂಬಾ ವರ್ಷಗಳು ಬಾಕಿ ಇರಬಹುದು. ಆದರೆ ಭೂಮಿಯ ಮೇಲೆ ಮನುಕುಲ ಬಾಳಿ ಬದುಕಲು ಬೇಕಾಗಿರುವ ಸಂಪನ್ಮೂಲಗಳು 100 ವರ್ಷಗಳಿಗೆ ಆಗುವಷ್ಟು ಇಲ್ಲ. ಹೇರಳವಾದಂತಹ ಕಾಡುಗಳನ್ನ ನಾಶ ಮಾಡ್ತಿದ್ದೇವೆ. ಭೂಮಿಯ ಮೇಲಿನ ನಿಸರ್ಗ ಸಂಪತ್ತು ಹಾಳಾಗಿ ಜನ ದೋಚಿಕೊಂಡು ವಿಪರೀತವಾಗಿ ವಾಯುಮಾಲಿನ್ಯಕ್ಕೆ ಕಾರಣವಾಗ್ತಿದ್ದೇವೆ. ಆ ಮೂಲಕ ಅಪಾಯಕಾರಿ ಅಣು ಶಸ್ತ್ರಾಸ್ತ್ರವನ್ನ ಸಂಶೋಧನೆ ಮಾಡಿದ್ದೇವೆ. ಮಧ್ಯ ಏಷ್ಯಾದಲ್ಲಿ ಯುದ್ಧ ಉಲ್ಬಣಗೊಳ್ಳುತ್ತಾಗಿದೆ ಹಾಗೂ ಅದು ಜಗತ್ತಿನಾದ್ಯಂತ ಹಬ್ಬುವ ಎಲ್ಲ ಲಕ್ಷಣಗಳು ಕಾಣಿಸ್ತಾಗಿದೆ. ಪರಸ್ಪರ ಅಣು ಅಸ್ತ್ರಗಳನ್ನ ಪ್ರಯೋಗ ಮಾಡ್ತೇವೆ ಅಂತ ಬೆದರಿಕೆ ಹಾಕ್ತಿದ್ದಾರೆ ಬೇರೆ ಬೇರೆ ದೇಶಗಳು. ದೇಶಗಳ ನಡುವಿನ ಹೊಂದಾಣಿಕೆ ಉರುಳುತ್ತಾಗಿದೆ. ವಿಪರೀತ ಭಿನ್ನಾಭಿಪ್ರಾಯಗಳು ಉಂಟಾಗ್ತಾಗಿದೆ. ಹೀಗಾಗಿ ಮುಂದಿನ ಕೆಲವೇ ದಶಕಗಳ ಒಳಗೆ ಇಡೀ ಮನುಕುಲಕ್ಕೆ ಅತಿದೊಡ್ಡ ಗಂಡಾಂತರ ಎದುರಾಗುವುದು ಖಚಿತ. 2032ಕ್ಕೆ ಕಲಿಯುಗ ಅಂತ್ಯವಾಗಿ ಸತ್ಯಯುಗ ಆರಂಭವಾಗುತ್ತೆ ಅಂತ ಭವಿಷ್ಯಮಾಲಿಕಾ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಭವಿಷ್ಯಮಾಲಿಕಾ ಪುರಾಣ ಪ್ರಕಾರ ಮುಂದಿನ 10 ವರ್ಷಗಳಲ್ಲಿ ಜಗತ್ತಿನಾದ್ಯಂತ ಸಾವು ನೋವು ಹೆಚ್ಚಾಗತ್ತೆ ಅಂತ ಹೇಳಲಾಗಿದೆ. 2030ರ ಒಳಗೆ ನ್ಯೂಕ್ಲಿಯರ್ ಯುದ್ಧವಾಗತ್ತೆ.
2032ರ ನಂತರ ಸತ್ಯಯುಗ ಆರಂಭವಾಗುತ್ತೆ. ಕಲಿಯುಗದಿಂದ ಸತ್ಯಯುಗಕ್ಕೆ ಶಿಫ್ಟ್ ಆಗುತ್ತಿರುವ ಈ ಸಮಯವನ್ನು ಯುಗಸಂಧ್ಯಾ ಅಂತ ಕರೆಯುತ್ತೇವೆ. ಯುಗಸಂಧ್ಯಾ ಸಮಯದಲ್ಲಿ ಧ್ವಂಸವೆಂಬುದು ಪ್ರಕೃತಿ ನಿಯಮ. ಈ ಮುಂದಿನ 10 ವರ್ಷಗಳಲ್ಲಿ ಈ ಘಟನೆಗಳು ಸಂಭವಿಸುತ್ತವೆ ಅಂತ ಭವಿಷ್ಯಮಾಲಿಕ ಪುರಾಣದಲ್ಲಿ ಬರೆದಿಟ್ಟಿದ್ದಾರೆ. ಒಂದು 3ನೇ ಮಹಾಯುದ್ಧ ಸಂಭವಿಸುತ್ತೆ. ವಿಶ್ವಾದ್ಯಂತ ಅನ್ನ ಪ್ರಳಯ ಉಂಟಾಗತ್ತೆ. ಅಂದರೆ ತಿನ್ನೋಕೆ ಅನ್ನ ಸಿಗುವುದಿಲ್ಲ, ಬರಗಾಲ ತಾಂಡವವಾಡತ್ತೆ, ವಾಯು ಪ್ರಳಯವಾಗತ್ತೆ, ಜಲಪ್ರಳಯವಾಗತ್ತೆ. ಅಂತಂದ್ರೆ ಅಕಾಲಿಕ ಮಳೆಯಾಗತ್ತೆ, ಪ್ರವಾಹ, ಮೇಘಸ್ಫೋಟವಾಗಿ ಸತ್ಯನಾಶವಾಗತ್ತೆ, ಅಗ್ನಿ ಪ್ರಳಯವಾಗತ್ತೆ, ಜ್ವಾಲಾಮುಖಿ ಸ್ಫೋಟವಾಗತ್ತೆ, ಭೂಮಿ ಕುಪ್ಪಳಿಸುತ್ತೆ ಅಂತಂದರೆ ಭೂಕಂಪವಾಗತ್ತೆ, ಪೌಷ್ಟಿಕ ಆಹಾರದ ಕೊರತೆಯುಂಟಾಗತ್ತೆ, ಮಕ್ಕಳು ಕೋಳಿಗಳಂತೆ ಸತ್ತು ಹೋಗ್ಬಿಡ್ತಾರೆ ಅಂತ ಬರೆದಿಡಲಾಗಿದೆ. ಗುರುತಿಸಲಾಗದಂತಹ ರೋಗಗಳು ಬರುತ್ತೆ. ಈಗಾಗಲೇ ಕೊರೋನಾ ಬಂದಿದೆ, ಈಗ ಮತ್ತೊಂದು ರೋಗ ಬರುತ್ತೆ, ಆಗ ಸಾವಿನ ಸುನಾಮಿ ಏಳತ್ತೆ ಅಂತ ಪುರಾಣಗಳಲ್ಲಿ ಬರೆದಿಡಲಾಗಿದೆ. ಮತೀಯ ದಂಗೆಗಳು ಏಳತ್ತೆ ಅಂತ ಬರೆದಿಟ್ಟಿದ್ದಾರೆ. ಈಗಾಗಲೇ ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಮತೀಯ ದಂಗೆಗಳು ನಡೀತಾ ಇದ್ದಾವೆ. ನಮ್ಮನ್ನು ಆಳಿದಂತಹ ಇಂಗ್ಲೆಂಡ್ ಈಗ ಸತ್ಯಾನಾಶವಾಗ್ತಾ ಇದೆ. ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೂ ಕೂಡ ಈ ಮತೀಯ ದಂಗೆ ಎದ್ದಿದೆ. ಮುಂದೆ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅಂತ ಹಿಂದೂ ಪುರಾಣಗಳಲ್ಲಿ ಬರೆದಿಟ್ಟಿದ್ದಾರೆ. 2030ರವರೆಗೆ ದೊಡ್ಡ ಗಂಡಾಂತರಗಳು ನಮ್ಮನ್ನು ಕಾಡಲಿವೆ. 2032ರ ನಂತರ ಸತ್ಯಯುಗ ಆರಂಭವಾಗತ್ತೆ, ಯುಗ ಸಂಧ್ಯಾ ಆರಂಭವಾಗತ್ತೆ ಅಂತ ಹೇಳಲಾಗಿದೆ. ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.